ಅವಾಗ ಹಳ್ಳ್ಯಾಗ ನೋಡ್ಬೇಕು ನೀವು, ನಾವು ಸಣ್ಣವ್ರಿದ್ದಾಗ ಏನ್ರಿ ಗ್ಯಾಸ್ ಇಲ್ಲ ಏನೂ ಇಲ್ಲ. ಅವಾಗೆಲ್ಲ ಹಸಿ ಕಟ್ಟಿಗೆ, ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆಯಾಗಿಟ್ಟಂದ ಅದು ಊದುಗಳು ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮೂಗನ್ಯಾಗ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಡಿಯೋದು. ಹಳ್ಳ್ಯಾಗ ಹಂಗೆ ಐತೆ ಅವಾಗ ರೀ, ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಗಾಂಡಿ ಕೇಳ್ತಿದ್ದು, ಯಾಕೆ ಇವತ್ತು ರೊಟ್ಟಿ ಉಪ್ಪು ಪತ್ಲಕತ್ತಾವ? ನಾ ಮಾಡಿದ್ದು ನಿನಗೆ ಹಂಗೆ ಆಗ್ತದೆ, ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿಂತಿತ್ತದು. ಅವಾಗೇನು ಸೀನಿ ಹುಣಸ ಮಿಷನ್ ಬಂದದ, ಚಮಚೆ ಇರ್ತದೆ, ಅದು ಕರೆಕ್ಟ್ ಅವನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದಿರಿಸಿರ್ತಾರೆ. ಯಾವಾಗಿಂದ ಕುಂದಿರಿಸಿರ್ತಾರಲ್ಲ ರೆಡಿ ಏನೋ ಅಂದ್ಕೊಳ್ಳೋ ಹ್ಞೂ ರೀ ಸರ್ ಆಗ್ತದೆ ಅಂದ್ಕೊಳ್ಳೋ ಬಟನ್ ಹೊಡಿತಾರೆ. ಅದು ತರ್ತದ ಹಾಕ್ತದ ಹೋಗ್ತದ, ತರ್ತದ ಹಾಕ್ತದ ಹೋಗ್ತದ. ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದ್ರೆ ಕೇಳಲ್ಲ ಅದು. JCP ಇದ್ದಂಗೆ ರೀ, JCP ಇದ್ದಂಗೆ ಅದು ನುಂಗಿಲ್ಲ ಅಂದ್ರೆ ಕೇಳಂಗಿಲ್ಲ. ತರ್ತದ ಆಗ್ತದ ಹೋಗ್ತದ, ತರ್ತದ. ನಾ ಏನು ಹೆಂಗೆ ಮಾಡಿ ತುರ್ಸ್ಕೊಂಡೆ ಆಗ್ತದ, ಮೂಗು ಸಿಕ್ಕರೆ ಮೂಗಿನಾಗ ಆಗ್ತದೆ, ಕಿವಿ ಸಿಕ್ಕರೆ ಕಿವಿಯಾಗ ಹಾಕ್ಯದ. ಇನ್ನೊಂದು ಕಡೆಗೆ ಅಂದ್ರೆ ಈ ಲೋಕದ ಜನತೆ ಎಲ್ಲ ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಕೀಳು ದೃಷ್ಟಿಯಿಂದ ನೋಡ್ತಾ. ಒಂದು ಮಾತು ಹೇಳ್ತೇನೆ ತಾಯಂದ್ರಿಗೆ, ಈ ಮಕ್ಕಳಾಗದೇ ಇರ್ತಕ್ಕಂಥ ತಾಯಂದಿರನ್ನ ಏಸ್ ಕಾಲಕ್ಕೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಬಂಜಿ ಎತ್ತುಕೊಂಡ ಏಸ್ ಕಾಲಕ್ಕೂ ಕೂಡ ಕರಿಬಾರ್ದು. ಯಾಕೆ? ಈ ಮಕ್ಕಳು ಆಗೋದು ಬಿಡೋದು ಯಾರ ಕೈಯಾಗದ ಎತ್ತುಕೊಂಡ ಕೇಳಿದ್ರೆ ಯಾರ ಕೈಯಾಗೂ ಕೂಡ ಇಲ್ಲ. ನಾ ಹೇಳಿದ್ನ ನಿಮಗೆ, ಒಬ್ಬ ಡಾಕ್ಟ್ರ ನೀವು 8 ಲಕ್ಷ ರೂಪಾಯಿ ಗಟ್ಲಂದ ಹಾಕ್ರಿ, ಆದ್ರೆ ಕೊಡಬಾರ್ದು ಅಂತನ್ನುವಂಥ ಮನಸ್ಸ ಆ ಪರಮಾತ್ಮನಿಗೆ ಅಂದ ಇತ್ತು ಒತ್ತಿಕೊಂಡ ನೀವು ಎಷ್ಟು ರೊಕ್ಕ ಹಾಕಿರಿ ಅಂದ ಏನು ಮಾಡವ್ರಿ? ಹೌದಲ್ರಿ? ಅದಕ್ಕಾಗಿ ನಾನು ನಗತಾನಂತೆ ಪರಮಾತ್ಮ. ಅದೊಂದು ಸರಿ ನಗತಾನೆ, ನೀನು ವರ್ಷ ತುಂಬದ್ರೊಳಗಾಗಿ ಅಂದ್ರೆ ನಿನ್ನ ಮಗನ ಕೊಟ್ಟೇ ಕೊಡ್ತೀನಿ ಎತ್ತಿಕೊಂಡಂದ್ರೆ ಡಾಕ್ಟ್ರೇ ಏನಾದರೂ ಅಂದ್ರೆ ಹುಚ್ಚುಗೊಟ್ಟಿ ಅದು ಹ್ಯಾಂಗಲ್ಲದು. ಅವ ಏನಂತಾನ ಭಗವಂತ, ಇದು ಮಕ್ಕಳು ಆಗೋದು ಇದು ಎಲ್ಲನೂ ಕೂಡ ಈ ಭೂಮಿ ಮೇಲೆ ನಾವೇನು ಸುಖ ಅಂತಕ್ಕಂಥ ಕಾಣಕತ್ತೀವಲ್ಲ ಇದು ಎಲ್ಲ ಯಾವುದು ಒತ್ತಿಕೊಂಡಂತ ಕೇಳಿದ್ರೆ ಒಂದೇ ಒಂದು ತಲೆಗಿಟ್ಟುಕೋರಿ, ಇದು ಪ್ರಾರಬ್ಧದ ಕರ್ಮ. ಈ ಮಕ್ಕಳು ಆಗಲಾರ್ದತ್ತಂದ್ರೆ ಇವತ್ತಿನ ಜನ್ಮದಲ್ಲ ಇದು. ಏನು ಹೇಳ್ತಾರೆ ಶರಣರು? ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಇವತ್ತು ಮಕ್ಕಳಾಗಲಾರ್ದಂದ್ರೆ ಇವತ್ತಿನ ಅಲ್ಲ ಇದು. ಬಹುಶಃ ನೀವು ಕಲಬುರಗಿ ಶರಣಬಸಪ್ಪನ ಪುರಾಣವನ್ನು ನೀವು ಕೇಳಿರನೇ ಇಲ್ಲ ಗೊತ್ತಿಲ್ಲ. ಸ್ಟಾರ್ಟಿಗೆ ಇಡೀ 1 ತಿಂಗಳ ಪುರಾಣ ಕೇಳೋದು ಅಟ್ಟೆ ಏನ್ರಿ. ಸ್ಟಾರ್ಟಿಗೆ ಅಂದ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ಒಂದು ಮಾತು ಹೇಳ್ತಾ, ಕಲ್ಪನೆ ಇರಲಿ ನಿಮಗೆ. ಶರಣಬಸಪ್ಪನ ಪುರಾಣದೊಳಗೆ ಅಂತ ಬರ್ತದೆ, ಅಲ್ಲಿ ಮಕ್ಕಳಾಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡದ ಕೇಳಿದ್ರೆ ಮಡಿಯಮ್ಮ ಆದೈನವರಿಗೆ ಅಂತ ಮಕ್ಕಳಾಗಬೇಕಾಗಿತ್ತು. ಪುರಾಣದ ಬರೋ ವಿಷಯ ಹೇಳ್ತೇನೆ ರೀ ನಿಮಗೆ, ಕಲ್ಪನೆ ಇರು. ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು? ಆದಾಯ ಮತ್ತು ಮಡಿಯಮ್ಮರಿಗೆ ಮಕ್ಕಳಾಗಬೇಕಾಗಿತ್ತು. ಯಾಕೆ? ಅಪಾರವಾಗಿರ್ತಕ್ಕಂಥ ಭಕ್ತಿ ಇರ್ತಕ್ಕಂಥ ಆದಾಯ ಮತ್ತು ಮಡಿಯಮ್ಮರು. ದಾನ ಧರ್ಮ ಪರೋಪಕಾರ ಸದಾಕಾಲಂದ ಕುಂತರು ಭಗವಂತನ ಧ್ಯಾನ, ನಿಂತರು ಭಗವಂತನ ಧ್ಯಾನ ಏನ್ರಿ. ಸದಾಕಾಲಂದ ಭಗವಂತನ ಧ್ಯಾನ ಮಾಡತಕ್ಕಂಥ ದಂಪತಿಗಳು ಆದಾಯ ಮತ್ತು ಮಡಿಯಮ್ಮರು ಏನ್ರಿ. ಆದಾಯ ಮತ್ತು ಮಡಿಯಮ್ಮರು. ಆದ್ರೆ ಅವ್ರಿಗೆ ಮದುವೆ ಆಗ್ಯದ 18 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ. 18 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಯಾಕಾಗಲಿಲ್ಲ? ಇವ್ರ ಮೇಲಿಂದ ಭಕ್ತಿ ಕಮ್ಮದಂತೀರೇನು ಏನ್ರಿ, ದೇವ್ರ ಮೇಲಿಂದ ನಂಬಿಕೆ ಕಮ್ಮದಂತೀರೇನು? ಸಿಕ್ಕಾಪಟ್ಟೆ ಅಂದ ಮಲ್ಲಯ್ಯನ ಮೇಲಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಾಯ ಮತ್ತು ಮಡಿಯಮ್ಮರು ನಿತ್ಯನೂ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಬೇಕು. ನಿತ್ಯನೂ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು. ಹೇ ಮಲ್ಲಯ್ಯ, ನನಗೆ ಒಂದು ಹೆಣ್ಣರೆ ಕೊಡು, ಒಂದು ಗಂಡರೆ ಕೊಡು, ನನಗೆ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡ ಪಾಪ ತಾಯಿ ನಿತ್ಯನೂ ಕೂಡ ಮಲ್ಲಯ್ಯನ ಎದುರಿಗೆ ನಿಂತ್ಕೊಂಡ ಕಣ್ಣೀರು ಹಾಕ್ತಾಳೆ. 8 ವರ್ಷ 18 ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರು ಹಾಕ್ತಾಳೆ. ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ. 18 ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರು ಹಾಕಿದ್ರು ಮಡಿಯಮ್ಮಳಿಗೆ ಅಂದ ಮಕ್ಕಳಾಗಲಿಲ್ಲ. ಇವಳು ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಪಾರ್ವತಿಗೆ ಅಂದ ಗೊತ್ತಾಯ್ತದೆ. ಕಲ್ಪನೆ ಇರಲಿ, ನಾವು ಮಾಡ್ತಕ್ಕಂಥದ್ದನ್ನು ನಾವು ದೇವರನ್ನು ನೋಡ್ತಾನೇನು ಕೇಳ್ತಾನೇನು ತಗೊಂಡು ನಾವೇನು ದಿಮಾಕಲ್ಲಿ ತಿರುಗಾಡ್ತೀವಲ್ಲ ಏನ್ರಿ. ಕ್ಷಣಕ್ಕೂ ಕೂಡ ಭಗವಂತ ದೇವರು ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಬರೀ ಇರ್ತಕ್ಕಂಥ 2 ಕಣ್ಣು, ಆದ್ರೆ ಅವಳಿಗೆ ಮೈ ತುಂಬ ಕಣ್ಣದವ ಏನ್ರಿ. ನಮಗಿರ್ತಕ್ಕಂಥ 2 ಕಿವಿ ಆದ್ರೆ ಅವಳು ಮೈ ತುಂಬನೂ ಕೂಡ ಕಿವಿ ಅದಾವ. ನಾವು ಏನು ಮಾಡ್ತೀವಿ ಏನ್ರಿ, ಯಾವ ರೀತಿಯಾಗಿ ಮಾತಾಡ್ತೀವಿ, ಯಾವ ರೀತಿಯಾಗಿ ನಡೀತೀವಿ, ನಾವು ಏನೇನು ಮಾಡ್ತೀವಿ ಅಂತ ಅನ್ನೋದನ್ನು ಒಂದು ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ಇರ್ತಾಳೆ. ನಿಮಗೆ ನಾವು ಸುಳ್ಳು ಹೇಳಂಗಿಲ್ಲ. ಇಲ್ಲೇನು ಪ್ರವಚನ ನಡೆದದಲ್ಲ, ನೀವು ಒಂದೇ ಒಂದು ತಲೆಗಿಟ್ಟುಕೋರಿ ಏನ್ರಿ. ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯುವವರೆಗೂ ಕೂಡ ಗುಡಿಯಾಗಿರ್ತಾಳೆ ಏನ್ರಿ. ಎತ್ಕೊಂಡು ಗುಡಿಯಾಗಿಲ್ಲ
ಅವಳು ಎಲ್ಲೆದಳ ತಗೊಂಡ ಕೇಳಿದ್ರ, ಇವತ್ತೇನು ನೀವೆಲ್ಲರೂ ಕೂಡ ಕುಂತಿರಲ್ಲ, ನಿಮ್ಮ ಮಧ್ಯದೊಳಗನೆ ಅದಾಳ, ಅದು ಹೆಣ್ಣಾಗಿ ಬಂದಾಳೋ ಗೊತ್ತಿಲ್ಲ, ಗಂಡಾಗಿ ಬಂದಾಳೋ ಗೊತ್ತಿಲ್ಲ, ಮಗುವಾಗಿ ಬಂದಾಳೋ ಏನು ಮುದುಕಾಗಿ ಬಂದಾಳೋ ಗೊತ್ತಿಲ್ಲ, ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ, ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಅವರು ಒಂದೇ ರೂಪದೊಳಗಿಂದ ಬರಂಗಿಲ್ಲ. ದೇವ್ರ ತಗೊಂಡಂದಾಗ ಭಗವಂತ ಲಕ್ಷ್ಮಿ ಅಂತ ತಗೊಂಡಂದ್ರೆ ಅವರು ಒಂದೇ ರೂಪದೊಳಗಿಂದ ಇರ್ತಕ್ಕಂಥವರಲ್ಲ. ಲೋಕದ ಜನತೆಯನ್ನು ನೋಡೋಕ್ಕಿಂತ ಯಾವುದೋ ಒಂದು ರೂಪದೊಳಗಿಂದ ಬರ್ತಾರೆ. ಇವತ್ತು ನಿಮ್ಮ ಮನೆಗಿಂದ ಭಿಕ್ಷುಕರಿಂದ ಬರ್ತಾರೆ ತಿಳ್ಕೊಂಡ್ರೆ ಬಂದಿರತಕ್ಕಂಥವ್ರನ್ನ ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ. ಯಾಕೆ ಒಂದೊಂದು ಸರಿ ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ, ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಇಲ್ಲ ಅನ್ನೋದನ್ನು ಒಬ್ಬ ಭಿಕ್ಷುಕನ ರೂಪದೊಳಗೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆತನಕ್ಕಿಂದ ಬರ್ಬೋದು. ಬಂದಾಗಿದ್ರೆ ಕೈ ಖಾಲಿಯಲ್ಲಿ ನಡಿ, ಅದ್ರಾಗ ನೀವರೇ ಸಿಟಿಯಾಗಿ ಮೊದಲೇ ಬೋರ್ಡ್ ಹಾಕಿರ್ತೀವಿ, ನಾಯಿಗಳಿವೆ ಎಚ್ಚರಿಕೆ. ಯಾರು ಬರ್ಬೇಕು? ನಾಯಿಗಳದಾವ. ಯಾಕ್ರಿ ಅವ್ರ ಮನೆ ನಾಯಿ ಇರ್ತಾವಂದ್ರೆ ಏನು ನೀವು ಇರಂಗಿಲ್ಲ, ಇವೇ ಹಂಗಿರ್ತಾವೆ ತಿಳಿದ್ರೆ. ನಾಯಿ ಇರಂಗಿಲ್ಲ ಅವ್ರ ಮನೆಗೆಲ್ಲ ನಾಯಿ. ಅವರಿಗೆ ತಮಗೆ 2 ರೊಟ್ಟಿ ಮಾಡ್ಕೊಂಡು ಉಣ್ಣಕ್ಕಾಗಂಗಿಲ್ಲ. ಸಿಟ್ಯಾಗ ಚಪಾತಿ ಲಟ್ಟಿಸ್ಲಾಕತ್ತಾರೆ, ಈಗ ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಕತ್ತಾರ. ಅದ್ರಾಗ ಈಗ ಸಿಟ್ಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ. ಇವು ಮಷಿನ್ದಾಗ ಮಾಡಿದ್ದೆ ಅಂದ್ರೆ ಖರೀದಿ ರೊಟ್ಟಿ ಉಣ್ಬೇಕು ನಂಗಾಯ್ತು ಅಂತಂದ್ರೆ ಮಷಿನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಕತ್ತಾರ. ಯಾಕ್ರಿ ಏನು ಕೆಲಸ ಅದು ಹೇಳ್ರಿ ನೋಡೋಣ. ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ. ಅವಾಗ ಅಪ್ಪಿ ತಪ್ಪಿ ಅಂದ್ರೆ ಮನೆಯವ್ರು ಎಲ್ಲ ಊಟ ಮಾಡಿ ಇನ್ನೂ ಅರ್ಧ ಬುಟ್ಟಿ ಅಂದ್ರೆ ರೊಟ್ಟಿ ಸ್ಟಾಕ್ ಇರ್ತಿತ್ತು. ಯಾರೇ ಅಪ್ಪಿ ತಪ್ಪಿ ಅಂದ್ರೆ ಅತಿಥಿಗಳು ಬರಲಿ, ಯಾರೇ ಗೆಸ್ಟ್ಗಳು ಬರಲಿ ಏನ್ರಿ ಹೇಳಾರ್ದೇ ಒಮ್ಮೆ ಬಂದಿರ್ತಾರೆ ಮನೆಗೆ ಬಂದಾಗ ಅಂದ ಮನೆಗೇನು ಇಲ್ಲೇ ಎತ್ಕೊಂಡು ಹಿಂಗೆ ಕೂತ್ರೆ ಏನು ಮಾಡೋದು? ಯಾಕ್ರಿ ಈಗೆಲ್ಲ ಸಿಟಿಯಾಗ ಹೆಂಗಾಗ್ಯದ, ಗಂಡೆಗೆ 2 ರೊಟ್ಟಿ, ನನಗೆ 2 ರೊಟ್ಟಿ, ಮಗನಿಗೆ 1 ರೊಟ್ಟಿ, 5 ರೊಟ್ಟಿ ಮ್ಯಾಗ ಕೆಲಸನೇ ಬಗೆಹರಿದೋಯ್ತು. ಏನೂ ಇಲ್ಲ. ಅದನ್ನು ಅಂದ ಈಗ ರೊಟ್ಟಿ ಮಾಡೋಕೆ ಮಿಷಿನ್ ಬಂದಾವ, ಚಪಾತಿ ಮಾಡೋಕೆ ಮಿಷಿನ್ ಬಂದಾವ. ಏನ್ರಿ ನಿಮಗೆ ಅನ್ನ ಕುದ್ದದ ಇಲ್ಲ ನೋಡು ಸದಿಗೆ ತಾಕತ್ತು ಉಳಿದಿಲ್ಲ ನಿಮ್ಮ ಬಲ್ಲಿ, ಹೆಣ್ಮಕ್ಳು ಬಲ್ಲಿ. ಯಾಕಂದ್ರೆ ಅದನ್ನು ಅಂದ ನಾ ಕುದ್ದಿನೇ ಯಾವತ್ತು ಹೇಳ್ಬೇಕು 3 ಸರಿ. ಅದಕ್ಕೇನಂತೀರಿ? ಮಿಕ್ಸರ ಕುಕ್ಕರ ಏನ್ರಿ ಕುದ್ದಿನೇ ಯಾವತ್ತು ಹೇಳ್ಬೇಕು. ಅದನ್ನು ಕುದಿಯೋದಕ್ಕೆ ಹೋಗೋದಕ್ಕೆ ಕಿವಿ ಹಿಡಿದು ಕೆಳಗಿಳಿಸಿ. ಏನು ಕೆಲಸದ ಹೇಳ್ರಿ? ಪಲ್ಯ ಎಲ್ಲ ಮಷಿನ್ ಮ್ಯಾಲೆ ಮಾಡಕತ್ತೀರಿ. ಅದ್ರಾಗಿಂದ ಅವಾಗ ಹಳ್ಳ್ಯಾಗ ನೋಡ್ಬೇಕು ನೀವು, ನಾವು ಸಣ್ಣವ್ರಿದ್ದಾಗ ಏನ್ರಿ ಗ್ಯಾಸ್ ಇಲ್ಲ ಏನೂ ಇಲ್ಲ. ಅವಾಗೆಲ್ಲ ಹಸಿ ಕಟ್ಟಿಗೆ, ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆಯಾಗಿಟ್ಟಂದ ಅದು ಊದುಗಳು ತೊಗೊಂಡು ಊದಿ ಕಣ್ಣಾಗ ನೀರು, ಮೂಗನ್ಯಾಗ ನೀರು, ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಿಡೋದು. ಹಳ್ಳ್ಯಾಗ ಹಂಗೆ ಐತೆ ಅವಾಗ ರೀ. ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಗಾಂಡಿ ಕೇಳ್ತಿದ್ದು, ಯಾಕೆ ಇವತ್ತು ರೊಟ್ಟಿ ಉಪ್ಪು ಪಾತ್ಲಕತ್ತಾವ? ನಾ ಮಾಡಿದ್ದು ನಿನಗೆ ಹಂಗೆ ಆಗ್ತದೆ, ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿತ್ತಿತ್ತದು. ಅವಾಗೇನು ಶ್ಯಾಂಪು ಬೇಡ, ಏನೂ ಬೇಡ ಏನ್ರಿ, ಏನೂ ಇದ್ದಿಲ್ಲ ಅವಾಗ. ಶ್ಯಾಂಪು ಗಿಂಪು ಏನಿದ್ದಿಲ್ಲ ನಾವು ಸಣ್ಣವ್ರಿದ್ದಾಗ. ಏನ್ರಿ ಸೀಗಿಕಾಯಿ ಪುಡಿ ಅದನ್ನೇಂದ ತಲೆಗೆ ಹಚ್ಚಂದ ಮೈ ತೊಳಸ್ತಿದ್ರು. ಅವಾಗೆಲ್ಲ ಎಲ್ಲಿ ಶ್ಯಾಂಪು ಗಿಂಪು ಏನಿದ್ದಿಲ್ಲ. ಅದೇ ಕೈಲಿ ಹಂಗೆ ಕರ್ರ ತುರ್ಸೋದು, ಅದೇ ಕೈಲಿ ರೊಟ್ಟಿ ಬಿಡೋದು. ಗಾಂಡ ಕೇಳ್ತಿದ್ದು, ಯಾಕೆ ಎಳ್ಳು ಹಾಕಿದೇನು ಕರಿಯಾಳ? ಎಳ್ಳು ಹಾಕಿ ಮಾಡಿನಂದ್ರು ಕೂಡ ಸುಮ್ಮ ಉಣ್ತಿದ್ವು. ಅಂದರೆ ಅವತ್ತಿನ ದಿವಸದಿಂದ ಪೈಲ್ವಾನ್ರು ಇದ್ದಂಗಿದ್ರು. ಅವಾಗೆಲ್ಲ ಚೀಲ ಎತ್ತಿದ್ರು, ಕಲ್ಲು ಎತ್ತಿದ್ರು, ಗುಂಡುಗಳು ಎತ್ತಿದ್ರು ಪೈಲ್ವಾನ್ರಿಗೆ. ಅದ್ರಾಗಂದ ನಮ್ಮ ಬಿಜಾಪುರ ಜಿಲ್ಲೆ ಹತ್ತಿಕೊಂಡ್ರೆ ಕುಸ್ತಿ ಆಡೋಕ್ಕಿಂತ ಭಾರಿ ಫೇಮಸ್. ಈಗೆಲ್ಲ ಎಲ್ಲಿ ಅದರಂತೀರಿ ನೀವು ಪೈಲ್ವಾನ್ರು? ಇವನು ತೆಂಬಿಗೆ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳ್ಯಾಗ. ಏನು ಮಾಡ್ತೀರಿ? ತೆಂಬಿಗೆ ಎತ್ತಲ್ಲ. ಯಾಕಂದ್ರೆ ಎಲ್ಲ ಸವಲತ್ತು ಬಂದದ, ಎಲ್ಲ ಮಸ್ರಿ ಮೇಲೆ ಏನ್ರಿ. ಯಾವುದು ಕೂಡ ನಿಮಗೆ ಹಿಂಗೆ ಕೈಲೇ ಮಾಡಬೇಕು, ಕಷ್ಟಪಡಬೇಕು, ಹೈರಾಣ. ಆದ್ರೆ ಇನ್ನೊಂದು ಹೈರಾಣ ಆಲಕತ್ತೀರಿ. ಏನಂದ್ರೆ ಈಗ ಅವಾಗೆಲ್ಲ ಮಣಿ ಮ್ಯಾಗ ಕೂತು ಊಟ ಮಾಡ್ತಿದ್ರು. ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ. ಕಾಲು ಮ್ಯಾಗ ಕಾಲು ಹಾಕೊಂಡು ಡೈನಿಂಗ್ ಟೇಬಲ್ ಮ್ಯಾಗ ಕೂತು ಹಿಂಗೆ ಚಪ್ಪಲ್ ಹಾಕೊಂಡು ಮಾತ್ರ ಸಿಟ್ಟಂದ ಮಾತು ಹೇಳಕತ್ತೀನಿ ನಾನು ನಿಮ್ಗೆ. ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕ್ಕೊಂಡು ಕುರ್ಚಿ ಮ್ಯಾಗ ಕುಂತು ಕಾಲು ಮ್ಯಾಗ ಕಾಲು ಹಾಕಿ ಕಾಲು ಅಳಗೆಡಿಸ್ಕೊತ ಉಣ್ಣಾಕತ್ಯಾರ. ಅದಕ್ಕೆ ಇವಕ್ಕೆ ಜಲ್ದಿನೆಲ್ಲಕ್ಕೂ ಹೊಡ್ಲಿಕತ್ತದ. ಹೌದಿಲ್ಲ ರೀ? ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತಾರೆ. ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡುಗೆ ಮಾಡಕತ್ತೀರಿ. ಏನ್ರಿ ನಿಮ್ಮದೂ ತಪ್ಪಿ ಅದ, ಅವ್ರದೂ ತಪ್ಪಿ ಅದ. ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದ್ರಾಗ ಅದು ಹೊಸದಾಗಿ ಬಂದದ 90 and 20. ಅದು ಏನಂತೀರಿ? 90. ಅದು ಮೊದಲು ನಾವು ಹಾಕ್ತಿದ್ದೇವೆವ. ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಏನ್ರಿ ನಮ್ಮ ಕೋಡ್ ಡ್ರೆಸ್ಸನ್ನೇ ಅದೇ, ನಮ್ಮ ಡ್ರೆಸ್ ಕೋಡ್ನೇ ಅದೇ. ಅದಕ್ಕೆ ನೀವು ಏನಂತೀರಿ? 90 ಅಂತೀರಿ. ನಾವು ಅದಕ್ಕಿಂತ ಕಪ್ಪನಿ ಎತ್ತಿಕೊಂಡಂತೀವಿ. ಕಪ್ಪನಿ ಎತ್ತಿಕೊಂಡ್ರೆ ಸಾಧು ಸನ್ಯಾಸಿಗಳು ಹಾಕ್ಕೊಳತಕ್ಕಂಥದಕ್ಕೆ ಅದಕ್ಕೆ ಕಪ್ಪನಿ ಎತ್ತಿಕೊಂಡ ಕರಿತೀವಿ. ಈಗ ಮೊದಲು ನಾವು ಹಾಕ್ತಿದ್ದೇವೆ. ಈಗ ನೀವು ಹೆಣ್ಮಕ್ಳು ಹಾಕ್ಲಕತ್ಕೊಂಡು ಬಿಟ್ಟೆವು ನಾವು. ಮತ್ತು ಏನು ಮಾಡೋನು? ಈಗ ಯಾರ್ದಾರ ಮನೆಗೆ ಹೋದೆ ಒಂದು ಸ್ವಾಮಿ ನೈಟಿ ಹಾಕೆ ಅನ್ನಕತ್ತು. ಏನು ಮಾಡ್ತೀರಿ? ಈಗ ಭಕ್ತರ ಮನೆ ಬಿನ್ಕ್ಕೆ ಹೋಗೋದನ್ನು ದೊಡ್ಡ ಹೈರಾಣ.
ನಾವಾಗ ಅವೇ ಹಾಕ್ಕೊಂಡು ಹೋಗ್ತಿದ್ದೇನ ಏನ್ರಿ. ಅವಾಗ ಹೋದ್ಕೊಂಡು ಸ್ವಾಮಿ ನೈಟಿ ಯಾಕೆ ನನಗೆ. ನಿಮಗೆ ಇನ್ನೊಂದು ಆಶ್ಚರ್ಯ ಮಾತು ಹೇಳ್ತೀನಿ. ನಾವು ಯಾರ್ದಾರ ಮನೆಗೆ ಅಂದ್ರೆ ಬಿನ್ನಕ್ಕೆ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾರ್ದಂಗೆ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ. ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನ್ರಿ. ನಾವು ಊಟ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಅದೇವ ತೀತ್ರೆ. ಊಟ ಮಾಡೋಕ್ಕೂ ಕೂಡ ಒಂದು ನಿಯಮ ಅದ. ಅದನ್ನೇ ಚನ್ನಬಸವಣ್ಣವ್ರು ಹೇಳಿದ್ರು. ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರನಿ ಹಾರದೆ ದ್ರವಗುಂದದೆ ಲಿಂಗನಿಷ್ಠೆ ತಪ್ಪದೆ ಮಂತ್ರ ಧ್ಯಾನ ಮರ್ಯಾದೆ. ಊಟ ಮಾಡಕತ್ರಿ ಇಟ್ಟು ಮಾಡಬೇಕು. ನಮಗೆ ಅಲ್ಲಿ ಹಿಂಗೆ ಕೈಯ ಗಂಗಾಳ ಟಿ ವಿ ಏನ್ರಿ. ಹಂಗೆ ಅರ್ಧ ಕೆಳಗೆ ಅರ್ಧ ಮ್ಯಾಲ. ಉಣದು ಒಂದು ನಿಯಮ ಅದ ರೀ. ಉಣಕ್ಕೂ ಒಂದು ಪದ್ಧತಿ ಅದ ಹೌದಿಲ್ಲ. ನಾವು ಆ ರೀತಿಯಾಗಿ ಕೂಡ ಉಣಕತ್ತಿಲ್ಲ. ನಾವೆಲ್ಲ ಯಾರ್ದಾರ ಮನೆ ಬಿನ್ನಕ್ಕೆ ಹೋದೇವಲ್ಲ ಗಂಗಳ ತೊಳೆದು ಕುಡಿತಿರ್ತೀವಲ್ಲ. ಅವು ಮನೆ ಹುಡುಗರು ಇರ್ತಾರೆ. ಮಮ್ಮಿ ಸ್ವಾಮಿಗಿನ ಹೊಟ್ಟೆನೇ ತುಂಬಿಲ್ಲ ಮುಸುರಿ ಕುಡ್ಲಿಕ್ಕತ್ತಾರ ಮಾಡ್ತೀರಿ. ಹಾಂ ಹೌದಲ್ರಿ. ಯಾಕಂದ್ರೆ ನೀವು ಗಂಗಾಳದಾಗ ಅರ್ಧ ಅನ್ನ ಇಟ್ಟು ಕೈ ತೊಗೊಂಡಿರ್ತಿರಲ್ಲ ಅದು ನೋಡಿರ್ತಾವೆ ಹುಡುಗರು. ನಾವು ತೊಳ್ಕೊಂಡು ಕುಡಿಯೋದವು ನೋಡಿರಂಗಿಲ್ಲ. ಅದಕ್ಕೆಂದ್ರೆ ಸ್ವಾಮಿ ಮುಸುರಿ ಕುಡ್ಲಾಕತ್ತಾರ. ಈಗ ನಾವು ಭಕ್ತರ ಮನೆಗೆ ಹೋದಾಗ ನಾವು ಹಾಗೆ ಮಾಡ್ಲಾಕತ್ತೀವಿ. ಹೌದಾ ಇಲ್ಲ. ಆದರೆ ಹೆಣ್ಮಕ್ಳು ನೀವು ಇನ್ನೊಂದು ಹೈರಾಣ ಆಲಕತ್ತೀರಿ. ಯಾಕಂದರೆ ಕೆಲಸ ಅಂತೂ ಏನೂ ಇಲ್ಲ ರೀ. ಇನ್ನೊಂದು ಹೈರಾಣ ಏನು, ಎಲ್ಲ ಗಂಗಾಳದಾಗ ಹಿಡ್ಕೊಂಡಿರ್ತೀರಿ. ಟೇಬಲ್ ಮ್ಯಾಗೆ ಕೂತಿರ್ತೀರಿ. ಕುಂತು ಕುಳ್ಳನ ಅದನ್ನು ತೋಳೋದು ಹಿಂಗೆ ಉಣೋದು ತೋಳೋದು ಕೈ ಎಷ್ಟು ಸರಿ ಮಡಚೋದು ಇದು ಮಾಡೋದ್ರಿ ಹೈರಾಣ ಆಲಕತ್ತದ. ನಮ್ಮ ಮನೆ ಗುಲ್ಬರ್ದಾಗ ಒಂದು ಹಾಸ್ಪಿಟ್ಲ್ದಾಗ ನೋಡೀನಿ ಉಣಸ ಮಿಷನ್ ಬಂದದ. ಹ್ಞೂ ರೀ ಮುಣಸ ಮಿಷನ್ ಬಂದ ಪೇಷಂಟ್ಗಳಿಗೆ. ಅದು ಮಗ್ಲಿಂದ ಬೊಗಣೆಗಿಂದ ಪಾಯಸ ಮಾಡಿ ಇಟ್ಟಿರ್ತಾರೆ. ಅದು ಮಷಿನ್ಗೆ ಅದಕ್ಕೊಂದು ಸ್ಪೂನ್ ಇರ್ತದೆ, ಚಮಚೆ ಇರ್ತದೆ. ಅದು ಕರೆಕ್ಟ್ ಅವನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದಿರಿಸಿರ್ತಾರೆ. ಯಾವಾಗಿಂದ ಕುಂದಿರಿಸಿರ್ತಾರಲ್ಲ ರೆಡಿ ಏನೋ ಅಂದ್ಕೊಂಡು ಹ್ಞೂ ರೀ ಸರ್ ಆಗ್ತದ ಅಂದ್ಕೊಂಡು ಬಟನ್ ಹೊಡಿತಾರೆ. ಅದು ತರ್ತದ ಹಾಕ್ತದ ಹೋಗ್ತದ, ತರ್ತದ ಹಾಕ್ತದ ಹೋಗ್ತದ. ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದ್ರೆ ಕೇಳಲ್ಲ. ಅದು JCP ಇದ್ದಂಗೆ ರೀ. JCP ಇದ್ದಂಗೆ ಅದು ನುಂಗಿಲ್ಲ ಅಂದ್ರೆ ಕೇಳಂಗಿಲ್ಲ. ತರ್ತದ ಆಗ್ತದ ಹೋಗ್ತದ, ತರ್ತದ. ನಾ ಏನು ಹೆಂಗೆ ಮಾಡಿ ತುರ್ಸ್ಕೊಂಡೆ ಅಂತದ. ಮೂಗು ಸಿಕ್ಕರೆ ಮೂಗಿನಾಗ ಆಗ್ತದೆ, ಕಿವಿ ಸಿಕ್ಕರೆ ಕಿವಿಯಾಗ ಹಾಕ್ಯದ ಹೋಗ್ತದ. ಯಾಕಂದ್ರೆ ಹೈರಾಣ ಆಲಕತ್ತೀರಿ. ಕೈ ಮಡ್ಸೋದು ಸೀದಾ ಮಾಡೋದು ಸೀದಾ ಮಾಡೋದು. ಎಷ್ಟು ಸವಲತ್ತು ಬಂದದ. ಅವಾಗೆಲ್ಲ ಹಿಂಗಿದ್ದಿದ್ದಿಲ್ಲ ಏನ್ರಿ. ಅವತ್ತಿನ ದಿನಮಾನದಿಂದ ಹಿಂಗಿದ್ವೇನ್ರಿ, ಇದ್ದಿದ್ದಿಲ್ಲ. ಅವಾಗೆಲ್ಲ ಭಕ್ತಿ ದಿನಮಾನ ಏನ್ರಿ. ಇವೆಲ್ಲ ಅವತ್ತಿನ ದಿನಮಾನದೊಳಗಿಂದ ಇದ್ದು. ಈಗ ಅವು ಯಾವ ಕೂಡ ಉಳ್ಕೊಂಡಿಲ್ಲ, ಯಾವುದು ಕೂಡ ಉಳ್ಕೊಂಡಿಲ್ಲ. ಆದ್ರೆ ಇಲ್ಲಿ ಮಡಿಯಮ್ಮ ಮಾತ್ರ ಅಂದ ಭಕ್ತಿ ಜ್ಞಾನ ವೈರಾಗ್ಯದಿಂದ